ಹಾಯ್ ಸ್ನೇಹಿತರೆ, ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಒಂದು ಹೊಸ ವಿಚಾರದ ಮೂಲಕ ವಿಡಿಯೋನ ಶುರು ಮಾಡ್ತಿದ್ದೀನಿ. ಎಷ್ಟೋ ಮಕ್ಕಳಿಗೆ ತಾಯಿಯ ಎದೆ ಹಾಲೆ ಸಿಗದಿದ್ದಾಗ ಹಸುವಿನ ಹಾಲು ಮಕ್ಕಳಿಗೆ ಅಮೃತವಾಗಿ ತಾಯಿಯ ಸ್ಥಾನವನ್ನು ಕೊಡುತ್ತೆ, ಹೌದಲ್ವಾ? ಗೋಮಾತೆ ಮಾನವರ ಎರಡನೇ ತಾಯಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ತಾಯಿಯ ಹಾಲಿಗಿಂತ ನಾವೆಲ್ಲರೂ ಕೂಡ ಹೆಚ್ಚಾಗಿ ಕುಡ್ತಿರೋದು ಯಾವ ಹಾಲು ಹೇಳಿ? ಗೋವಿನ ಹಾಲು ಅಂತ. ಅದೇ ಕಾರಣಕ್ಕೂ ಈ ಋಣವನ್ನ ತೀರ್ಸಕ್ಕೆ ಆಗಲ್ಲ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ ಮಿಸ್ ಮಾಡಬೇಡಿ. ನಿಮ್ಗೆ ಗೊತ್ತಾ ಸ್ನೇಹಿತರೆ, ಹಸುವಿನ ಸಗಣಿಯಿಂದ ಲಕ್ಷ ಲಕ್ಷ ರೂಪಾಯಿನ ನಾವು ಸಂಪಾದನೆ ಮಾಡ್ಬೋದು ಅಂತ ಹೇಳಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಯಾವ ಥರ ಸಂಪಾದನೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ಬೋದು ಯಾಕೆ ಸಗಣಿಯನ್ನು ಈ ರೀತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂತಂದ್ರೆ ನಾನು ಈಗಲೇ ಹೇಳಿದೆ ಅಲ್ವಾ, ಹಸುವಿನ ಸಗಣಿಯಿಂದ ನಾವು ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದು ಅಂತ ಹೇಳಿ. ನಿಮ್ಗೆ ಗೊತ್ತಾ, ಹಸುವಿನ ಸಗಣಿಯ ಪೇಂಟ್ ಒಂದು ಎಕೋ ಫ್ರೆಂಡ್ಲಿ ಆಲ್ಟರ್ನೇಟಿವ್ ಆಗಿದೆ ಅಂತ ಹೇಳಿ, ಮತ್ತು ಎಮಲ್ಷನ್ ಮತ್ತು ಪ್ಲಾಸ್ಟಿಕ್ ಫ್ರೀ ಕೂಡ ಆಗಿದೆ. ಈ ಪೇಂಟು ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್, ಟಾಕ್ಸಿಕ್ ಫ್ರೀ ಮತ್ತು ಓಡರ್ಲೆಸ್ ಆಗಿರುತ್ತೆ. ಓಡರ್ಲೆಸ್ ಅಂದರೆ ಏನೂ ಇಲ್ಲ, ಇದಕ್ಕೆ ಸ್ಮೆಲ್ ಇರಲ್ಲ ಅಂತ ಹೇಳಿ. ಹಾಗೆ ಹಸುವಿನ ಹಾಲಿನ ಜೊತೆಗೆ ರೈತರು ಸೈಡ್ ಇನ್ಕಮ್ ಕೂಡ ಮಾಡೋಕ್ಕೆ ಹೆಲ್ಪ್ ಮಾಡಿ ಕೊಡುತ್ತೆ. ಹಾಗಾದರೆ ಈ ಬಿಸ್ನೆಸ್ನ ಯಾವ ಥರ ಸ್ಟಾರ್ಟ್ ಮಾಡಬಹುದು? ಸ್ಟಾರ್ಟ್ ಮಾಡಿದರೆ ಮುಂದೆ ಮಾರ್ಕೆಟಿಂಗ್ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಸಿಗುತ್ತೆ. ಮುಂದಿನ ದಿನಗಳಲ್ಲಿ 6,000 ಕೋಟಿ ಮಾರ್ಕೆಟ್ನ ಇದು ಸೃಷ್ಟಿ ಮಾಡಿ ಕೊಡುತ್ತೆ. ಹಾಗೆ ಗೌರ್ನಮೆಂಟ್ ಇದನ್ನು ಪ್ರಮೋಟ್ ಮಾಡೋಕ್ಕೆ KVIC ಅಂದರೆ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರಿ ಕಮಿಷನ್ನ ಅಂಡರ್ ಪ್ರಾಕೃತಿಕ್ ಪೇಂಟ್ ಎಂಬ ಹೆಸರಿನಲ್ಲಿ ಈ ಪೇಂಟ್ನ ಆಗಲೇ ಕೂಡ ಲಾಂಚ್ ಮಾಡಿದೆ. ಯಾರು ಇದನ್ನ ಲಾಂಚ್ ಮಾಡಿದ್ದು ಅಂತಂದರೆ ನಮ್ಮ ಕೇಂದ್ರ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಜೈಪುರ್ನಲ್ಲಿ ಜನವರಿ 12, 2021 ಇದನ್ನು ಆಗಲೇ ಲಾಂಚ್ ಕೂಡ ಮಾಡಿದ್ದಾರೆ. ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ NEMsಗಳಿಗೆ ಬಹಳಷ್ಟು ಫೆಸಿಲಿಟೀಸ್ ಕೂಡ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ನಿಮ್ಗೆ ಗೊತ್ತಾ, 500 ಲೀಟರ್ ಪರ್ ಡೇ ಕೆಪಾಸಿಟಿ ಇರುವಂತಹ ಪ್ಲಾಂಟ್ನ ಮಾಡೋಕ್ಕೆ ಸುಮಾರು 20 ಲಕ್ಷ ಖರ್ಚಾಗುತ್ತೆ. ಆ ವೆಚ್ಚನೂ ಕೂಡ ನಮ್ಮ ಗೌರ್ಮೆಂಟ್ ಅವರೇ ಮಾಡಿಕೊಡ್ತಿದ್ದಾರೆ. ಹಾಗಾದ್ರೆ ನಾವು ಇದನ್ನು ಯಾವ ಥರ ಕಲಿಯೋದು ಅಂತಂದರೆ, ಇದಕ್ಕೂ ಕೂಡ ಅಷ್ಟೇ ನೀವು ನಿಮ್ಮ ಹತ್ರದಲ್ಲಿ ಇರುವಂತಹ KVIC ಸೆಂಟರ್ಗೆ ಹೋಗಿ ಅಲ್ಲಿ ಅವ್ರು ನಿಮಗೆ ಕೌ ಡಂಗ್ ಅಥವಾ ಹಸುವಿನ ಸಗಣಿಯಿಂದ ಯಾವ ಥರ ಪೇಂಟ್ನ ಮಾಡೋದು ಅಂತಲೂ ಕೂಡ ನಿಮಗೆ ಹೇಳ್ಕೊಡ್ತಾರೆ ಅಥವಾ ಟ್ರೈನಿಂಗ್ನ ಕೊಡ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಇಷ್ಟೊಂದು ಸಗಣಿಯನ್ನು ನಾವು ಯಾವ ರೀತಿ ಕಲೆಕ್ಟ್ ಮಾಡ್ಬೋದು? ಅಥವಾ ನಮ್ಗೆ ಇದು ಯಾವುದಾದ್ರೂ ಗೌರ್ಮೆಂಟ್ ಅವ್ರ ಫೆಸಿಲಿಟೀಸ್ನ ಕೊಡ್ತಾರೆ ಅಂದರೆ, ಎಸ್, KVIC ಸೆಂಟರ್ಗೆ ನೀವು ಹೋದ್ರಿ ಅಂದರೆ ಪರ್ kgಗೆ 5 ರೂಪೀಸ್ ಅನ್ನಂಗೆ ನಿಮಗೆ ಕೊಡ್ತಾರೆ. ಜೊತೆಗೆ ಟ್ರೈನಿಂಗ್ನೂ ಕೂಡ ಕೊಡ್ತಾರೆ. ನೀವು ಆ ಟ್ರೈನಿಂಗ್ನ ಮುಗಿಸಿದ್ರಿ ಅಂತಂದರೆ ಈಸಿಯಾಗಿ ಏನು ಮಾಡ್ಬೋದು ಅಂದರೆ ಇದನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಇದನ್ನು ಆಗಲೇ ಪುತ್ತೂರಲ್ಲಿ ತುಂಬ ಜನ ಮಾಡ್ತಿದ್ದಾರೆ. ನೀವು ಕೂಡ ಇದರಲ್ಲಿ ಒಬ್ಬರಾಗಿ ನೀವು ಕೂಡ ಸೈಡ್ ಬಿಸ್ನೆಸ್ ಅಂದರೆ ಹಾಲಿನ ಜೊತೆಗೆ ಸಗಣಿಯಿಂದ ಪೇಂಟ್ ಮಾಡೋದು ಯಾವ ಥರ ಅಂತ ಹೇಳಿ ಕಲೀರಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮತ್ತೊಂದು ಹೊಸದೊಂದು ವಿಚಾರದ ಮೂಲಕ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.